ಉಡುಪಿ ಜಿಲ್ಲೆಯ ಕುಂಜಿಬೆಟ್ಟುವಿನ ಶಾರದಾ ರೆಸಿಡೆನ್ಸಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಗೊಂಡ ಘಟನೆ ಸಂಭವಿಸಿದೆ. ತಕ್ಷಣ ಶಾಲಾಡಳಿತ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತು ಶ್ವಾನದಳ ತೀವ್ರ ತಪಾಸಣೆ ಕೈಗೊಂಡಿತು. ಶಾಲೆಯ ಇಮೇಲ್ಗೆ ಬಾಂಬ್ ಸ್ಫೋಟದ ಸಂದೇಶ ಬಂದ ತಕ್ಷಣ ಶಾಲೆಯವರು ಕೂಡಲೇ ಮಕ್ಕಳನ್ನ ಶಾಲೆಯಿಂದ ಹೊರಗೆ ಕಳಿಸಿದ್ದಾರೆ. ಬಾಂಬ್ ಸ್ಫೋಟದ ಬೆದರಿಕೆ ಹಿನ್ನೆಲೆಯಲ್ಲಿ ಉಡುಪಿ ಪೊಲೀಸರು ಅಲರ್ಟ್ ಆಗಿದ್ದು ಸ್ಥಳಕ್ಕೆ ಶ್ವಾನದಳವನ್ನ ಕರೆದುಕೊಂಡು ಸುತ್ತಮುತ್ತ ಪರಿಶೀಲನೆಯನ್ನ ನಡೆಸಿದರು. ಆದರೆ ಬಾಂಬ್ಗೆ ಸಂಬಂಧಪಟ್ಟ ಯಾವುದೇ ಸುಳಿವುಗಳು ಲಭ್ಯವಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಲಿಂಗಪ್ಪ, ಉಡುಪಿ ಡಿವೈಎಸ್ಪಿ ಪ್ರಭು ಡಿ ಸಹಿತ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದರು. ಈ ಶಾಲೆಯಲ್ಲಿ ಸುಮಾರು 850ಕ್ಕೂ ಅಧಿಕ ಮಕ್ಕಳು ಕಲಿಯುತ್ತಿದ್ದು ಇವರನ್ನೆಲ್ಲ ಶಾಲೆಯ ಮೈದಾನದಲ್ಲಿ ಇರಿಸಲಾಯಿತು. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಈ ಶಾಲೆಯ ಸಮೀಪದಲ್ಲಿರುವ ವಿದ್ಯಾಸಂಸ್ಥೆಯ ಮಕ್ಕಳನ್ನು ಕೂಡ ಹೊರಗೆ ಕಳುಹಿಸಲಾಯಿತು. ಘಟನೆಯ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಶಾಲೆಯ ಪ್ರಾಂಶುಪಾಲ ವಿನ್ಸೆಂಟ್ ಡಿಕೋಸ್ಟಾ ಅವರು, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ, ಪೊಲೀಸರು ಬಂದು ತಪಾಸಣೆಯನ್ನ ನಡೆಸಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಇವತ್ತು ಬೆಳಿಗ್ಗೆ ಸಾಧಾರಣ 4:43ಕ್ಕೆ ನಮಗೆ ಒಂದು ಮೇಲ್ ಬಂದಿದೆ. ಅದು ಔಟ್ಲುಕ್. ಇದರಿಂದ ಆ ಮೇಲ್ನ ಸಾರಾಂಶ ಏನು ಹೇಳ್ತದೆ ಅಂದರೆ, ಅದರಲ್ಲಿ ದ ಸ್ಕೂಲ್ ಕ್ಯಾಂಪಸ್ ಹ್ಯಾವ್ IEDs ಪ್ಲೇಸ್ಡ್ ಇನ್ ಬೈ ನಕ್ಸಲ್ ಲೀಡರ್ TNLAS ಮಾರನ್, ಇವ್ಯಾಕ್ಯುವೇಟ್ ದ ಮೈನಾರಿಟಿ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟಾಫ್ ಇಮಿಡಿಯೇಟ್ಲಿ. ಮತ್ತು ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಇನ್ ದಿಸ್ ಹೋಲಿ ಡೇ ಯುವರ್ ಸ್ಕೂಲ್ ವಿಲ್ ಬಿ ವಿಕ್ಟಿಮ್ಸ್ ಆಫ್ ದ ಟ್ವಿನ್ಡ್ ಪೈಪ್ IED ಬ್ಲಾಸ್ ಅಂತ. ದಿಸ್ ಈಸ್ ಟು ಕಮ್ಮೆಮೊರೇಟ್ ದ ಅಫ್ಸಲ್ ಗುರು ಅನ್ಫೇರ್ ಹ್ಯಾಂಗಿಂಗ್ ಆ್ಯಂಡ್ ಅವರ್ ಓನ್ ಅನ್ನಾ ಯೂನಿವರ್ಸಿಟಿ ಪ್ರೊಫೆಸರ್ ಚಿತ್ರಕಲಾ ಗೋಪಾಲನ್ ಇನ್ಸಿಡೆಂಟ್ ಅಂತ ಹಾಕ್ತಾರೆ. ಮತ್ತು ಅವರು ಅನೇಕ ಬೇರೆ ವಿಷಯಗಳನ್ನು ಕೂಡ ಅದರಲ್ಲಿ ಹಾಕಿದ್ದಾರೆ. ಮುಖ್ಯವಾಗಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಟ್ CG ಆ್ಯಂಡ್ ಅದರ್ ಇಂಡಿಜಿನಿಯಸ್ ಮೀನ್ಸ್ ಆಫ್ ಮೆಟೀರಿಯಲ್ಸ್ ವರ್ ಗಾಟ್ ಫಾರ್ ಟುಡೇಸ್ ಹೋಲಿ ಆಪರೇಷನ್. We want to see heaven with this incident being our very last one. Yes, we shall be the ones activating the devices today. Once the operation is over today, our Hindu names will be gone with us and we will achieve martyrdom. Bilal, who is reading this today, is the day and you know what to do. Contact Mr. PV Kalyana Sundaram of DMK RVLM ಅಂತ ಹೇಳಿದ್ರೆ ಪಿಂಕ್ ಎನ್ವೆಲಪ್ ಅಂತ ಕೊಟ್ಟಿದ್ದಾರೆ. ಮತ್ತು ಸ್ಟೋರಿ ಆ್ಯಸ್ ವೆಲ್ ಆ್ಯಸ್ DMK ಫ್ಯಾಮಿಲಿ ಅಂತ ಹಾಕಿದ್ದಾರೆ. ಕೊನೆಯದಾಗಿ ಇದೆಲ್ಲ ಕನೆಕ್ಷನ್ ಲಾಸ್ಟಿಗೆ ಒಂದು ಮಾತ್ರ ಅಲ್ಲಾಹು ಅಕ್ಬರ್ ಅಂತ ಹಾಕಿದ್ದಾರೆ. ಇಷ್ಟೆಲ್ಲ ಓದಿದ ನಂತರ ನಾವೀಗ ಮುಖ್ಯವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ, ಕ್ರೈಮ್ ಮತ್ತು ಬೇರೆ ನಮ್ಮ ಟೌನ್ ಪೊಲೀಸಿಗೆ ಮತ್ತು ಎಲ್ಲೆಲ್ಲಿ ಮಾಹಿತಿ ರವಾನೆ ಮಾಡಬೇಕು ಅಲ್ಲಿಗೆ ಮಾಡಿದ್ದೀವಿ. ಕೂಡಲೇ ನಮಗೆ ಶ್ವಾನದಳ ಬಂದಿದೆ, ಪೊಲೀಸರು ಬಂದಿದ್ದಾರೆ, ಎಲ್ಲ ವ್ಯವಸ್ಥೆಗಳಾಗಿದ್ದಾವೆ. ಇಲ್ಲಿ ಈಗ ಸೆಕ್ಯೂರಿಟಿ ಕೂಡ ನಮಗೆ ಟೈಟ್ ಉಂಟು. ಮತ್ತು ನಮಗೆ ಇಲ್ಲದಿದ್ದರೂ ಕೂಡ ಸೆಕ್ಯೂರಿಟಿ ನಮ್ಮಲ್ಲಿ ಇರ್ತದೆ. ಮತ್ತು ದಿನಕ್ಕೆ 3 ಸಲ ಪೊಲೀಸ್ ಬೀಟ್ ಯಾವತ್ತೂ ಇರ್ತದೆ ನಮ್ಮ ಸಂಸ್ಥೆಗೆ. ನಮ್ಮಲ್ಲಿ ಮಕ್ಕಳು ಸದಾ ಒಂದು ಬೇರೆ ಬೇರೆ 15 ದೇಶದಿಂದ ಮಕ್ಕಳಿದ್ದಾರೆ. ಸುಮಾರು ಒಂದು 20 ಸ್ಟೇಟಿಂದ ಮಕ್ಕಳಿರೋದ್ರಿಂದ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಇದನ್ನು ಮಾಡಲೇಬೇಕಾಯಿತು. ಆದರೆ ನಾವು ಧೈರ್ಯವಾಗಿದ್ದೀವಿ. ಯಾವುದೇ ಪೋಷಕರಾಗಲಿ ಯಾರೇ ಆಗಲಿ ಸಮಾಜದವರು ಹೆದರಬೇಕಂತಿಲ್ಲ. ಯಾಕಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ ನಮ್ಮ ಎಲ್ಲ ವ್ಯವಸ್ಥೆಯ ಬಗ್ಗೆ ನಮಗೆ ನಂಬಿಕೆ ಇದೆ. ಮತ್ತು ಇಂತಹ ಈ ಸಮಾಜ ದ್ರೋಹದ ಕೃತ್ಯವನ್ನು ನಮ್ಮ ದೇಶದಲ್ಲಿ ಆಗದಾಗಿ ನಾವು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಿಂದ ಈ ಥರ ಆಗಲಿಕ್ಕೆ ಬಿಡಬಾರ್ದು ನಾವು. ಮತ್ತು ಮುಂಜಾಗ್ರತೆಯ ಕ್ರಮವನ್ನು ಕೂಡ ನಾವು ವಹಿಸೋದು ಕೂಡ ಬಹಳ ಮುಖ್ಯ. ಯಾಕಂದರೆ ಪ್ರತಿಯೊಂದರ ಜೀವ ಬಹಳ ಮೌಲ್ಯವಾದುದು. ಅದಕ್ಕೆ ನಾವು ಇದಕ್ಕೆ ಒತ್ತು ಕೊಟ್ಟು ಇದೊಂದು ನಾವು ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಬೇಕಾಯಿತು. ಕೂಡಲೇ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಲ್ಲಿ ಬೇಕಾದಂಥ ಎಲ್ಲ ಸುರಕ್ಷತೆ ನಮಗೆ ಕೊಟ್ಟಿದ್ದಾರೆ. ಯಾವುದೇ ಭಯಪಡುವಂಥ ಅಗತ್ಯ ಇಲ್ಲ. ಇನ್ನು ಈಗಾಗಲೇ ಎಲ್ಲ ಶೋಧ ಕಾರ್ಯ ನಡೀತಾ ಇದೆ. ನಡೆದ ನಂತರ ಮುಂದಿನ ವಿವರಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರಲಿಕ್ಕೆ ಸಾಧ್ಯ.